ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಾ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಮುಖ್ಯ ವಿಚಾರ ನಿಮಗೆ ಪ್ರತಿಯೊಂದು ಎಪಿಸೋಡಲ್ಲಿ ತಿಳಿಸ್ತಿದ್ದೇನೆ. ಕೆಲಸದಲ್ಲಿ ತುಂಬಾ ಫ್ಲಕ್ಚುಯೇಟಿಂಗ್ ಇದೆ ಗುರುಗಳೇ. ಕೆಲಸ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಿದೆ. ಏನಾದರೂ ಇದಕ್ಕೊಂದು ಸರಳ ಪರಿಹಾರ ಇದೆಯಾ? ಅಥವಾ ನಾನು ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಹುದ್ದೆಯನ್ನು ಇಟ್ಕೋಬೇಕಂದ್ರೆ ಪರ್ಮನೆಂಟ್ ಆಗಬೇಕು, ಅಥವಾ ಸ್ಯಾಲರಿ ರೈಸ್ ಆಗಬೇಕು, ವಿಘ್ನಗಳು ದೂರ ಆಗಬೇಕು ಅಂದರೆ ಈ ಸರಳವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬನ್ನಿ. ಖಂಡಿತ ಒಂದು ಸಮಸ್ಯೆಗೆ ಸರಳ ಪರಿಹಾರ ನಾನು ಕೊಡ್ತಾ ಇದ್ದೇನೆ. ಕೊನೆಯ ಭಾಗದಲ್ಲಿ ನೋಡಿ. ಮೊದಲು ಈ ದಿನ ಪಂಚಾಂಗ ಶ್ರವಣ, ತದನಂತರ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥದ್ದು ಮಾಡೋಣ. ಈ ದಿನ ಗುರುವಾರ, ಅಷ್ಟಮಿ ತಿಥಿ ಇರತಕ್ಕಂಥದ್ದು, ಶುಕ್ಲ ಪಕ್ಷ, ಶುಭಯೋಗ ಇರತಕ್ಕಂಥ ಸಮಯ. ಬಬಾ ಹಾಗೆ ಬಾಳವಕರಣ ಇರತಕ್ಕಂಥದ್ದು. ಚಂದ್ರ ಮಿಥುನ ರಾಶಿ ಆರಿದ್ರ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 1:57 3 ಗಂಟೆ 28 ನಿಮಿಷದವರೆಗೂ. ಹಾಗೆ ಯಮಗಂಡ ಕಾಲ ಬೆಳಗ್ಗೆ 6:27 7:52 ಹಾಗೆ ಗುಳಿಕ ಕಾಲವನ್ನು ನಾವು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ 9:24 10:55 ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ 10:24 11:13 ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ. ಇದು ಮಧ್ಯಾಹ್ನ 3:19 4:08 ಸ್ನೇಹಿತರೆ, ಚಂದ್ರ ಆರಿದ್ರ ನಕ್ಷತ್ರದಲ್ಲಿ ಕೂತಿದ್ದಾನೆ, ಅಂದರೆ ರಾಹುವಿನ ನಕ್ಷತ್ರ. ಯಾರಿಗೆ ಯಾವ ಫಲ ನೋಡ್ಕೊಂಬರೋಣ. ಮೊದಲು ಮೇಷರಾಶಿಯವರ ಫಲ. ಖಂಡಿತ ಮೇಷರಾಶಿಯವ್ರಿಗೆ ಇವತ್ತಿನ ದಿನ ಕೂಡ ಅದ್ಭುತವಾಗಿರ್ತಕ್ಕಂಥ ಲಾಭಗಳು ಲಭ್ಯವಾಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಅತಿಯಾದಂಥ ಲಾಭ ಬರ್ತದೆ, ಕಮಿಷನ್ ಆಧಾರಿತವಾಗಿ ಬರುತ್ತೆ. ತುಂಬಾ ಎಕ್ಸ್ಪೆಕ್ಟೇಷನ್ ಇಲ್ದಲೇ ಇರತಕ್ಕಂಥ ಹಣ ಇವತ್ತು ಜಾಸ್ತಿ ಬರ್ತಕ್ಕಂಥದ್ದು ಇರುತ್ತೆ. ಕ್ರಿಯೇಟಿವ್ ಆಗಿ ಹಣ ಬರ್ತಕ್ಕಂಥದ್ದು. ಈ ದಳ್ಳಾಳಿಗಳಿಗೆ ಅದ್ಭುತವಾಗಿರ್ತಕ್ಕಂಥ ಹಣ. ಯಾರು ಕಮಿಷನ್ ಬೇಸ್ಡ್ ಆಗಿ ವರ್ಕ್ ಮಾಡ್ತಿರೋ ಅವ್ರಿಗೆ ಅದ್ಭುತ. ಒಂದು ರೀತಿಯಾಗಿ ಎಲ್ಲ ಥರದ ಕೆಟಗರೀಸ್ ಅವ್ರಿಗಿರ್ತಕ್ಕಂಥವ್ರಿಗೆ ಲಾಭದ ವಾತಾವರಣ ಇರುತ್ತೆ. ಹಾಗೆ ವಿದ್ಯಾರ್ಥಿಗಳು ಕೂಡ ಶುಭದ ಒಂದು ವಾತಾವರಣ ಮುಂದುವರಿತಕ್ಕಂಥದ್ದು ಕೂಡ ಈ ದಿನ ಮೇಷರಾಶಿಯವ್ರಿಗಿದೆ. ಶುಭವಾಗಲಿ. ಹಾಗೆ ವೃಷಭ ರಾಶಿಯವರಿಗೂ ಸಹಿತವಾಗಿ ಹಣಕಾಸಿನ ವಹಿವಾಟುಗಳು ಖಂಡಿತ ಈ ದಿನವೂ ಮುಂದುವರಿಯುತ್ತೆ. ಸೇಮ್ ಟು ಸೇಮ್ ದಾಂಪತ್ಯದಲ್ಲಿ ಸಮಸ್ಯೆ ತೊಡಗುತ್ತೆ. ಇದನ್ನು ಸರಿಯಾಗಿ ನೋಡ್ಕೋಬೇಕಾಗುತ್ತೆ. ದಾಂಪತ್ಯದಲ್ಲಿ ಅಷ್ಟು ಉತ್ತಮತೆ ಇರೋದಿಲ್ಲ. ಮನೆಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳಾಗ್ತಕ್ಕಂಥ ಸನ್ನಿವೇಶಗಳು ತೋರಿಸುತ್ತೆ. ಇದರ ಬಗ್ಗೆ ವೃಷಭ ರಾಶಿಯವರು ಸ್ವಲ್ಪ ಜ್ಞಾನವನ್ನು ಹೊಂದಿಟ್ಕೋಬೇಕು. ಆದರೂ ನೋಡಿ, ದಶಮಸ್ಥಾನದಲ್ಲಿರ್ತಕ್ಕಂಥ ರಾಹು ಆದರೂ ಸಹಿತ ನೀವು ಇದನ್ನು ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಉದ್ದಿನ ಕಾಳು ದಾನ ಕೊಡಿ. ಇದರಿಂದ ಭಾಳ ಅತ್ಯಂತ ಶುಭವಾಗ್ತದೆ. ಮರಿಬೇಡಿ, ಇದನ್ನು ಖಂಡಿತವಾಗಿ ಶುಭವಾಗ್ತದೆ. ಮಿಥುನ ರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ. ಮಿಥುನ ರಾಶಿಯವ್ರಿಗೆ ಸುಮ್ಮನೆ ಇದ್ದಕ್ಕಿದ್ದಾಗೆ ಅನ್ನೆಸೆಸರಿ ಆಗಿರ್ತಕ್ಕಂಥ ಪ್ರಯಾಣಗಳು ಬರ್ಬೋದು. ಬಟ್ ನಿಮ್ಮಲ್ಲಿ ಒಂದು ಚೇಂಜ್ ಆಫ್ ಜಾಬ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗಿರ್ತಕ್ಕಂಥ ದಿನವಾಗ್ತದೆ. ಬಟ್ ಸ್ವತಃ ನಿರ್ಧಾರಗಳನ್ನು ತಗೊಳ್ತಕ್ಕಂಥ ಕೇಪಬಿಲಿಟಿ ಬೆಳೆಸ್ಕೋಬೇಕಾಗುತ್ತೆ ಇವತ್ತು. ಖಂಡಿತ ಇದೊಂದು ಕಾರಣ ನಿಮ್ಮನ್ನು ಒಂದು ಬದಲಾವಣೆಗೆ ಇವತ್ತಿನ ದಿನ ಕೂಡ ಪ್ರೇರೇಪಣೆಯನ್ನು ಮಾಡುತ್ತೆ. ಹಾಗೆ ಸ್ವಲ್ಪ ಕನ್ಫ್ಯೂಸ್ ಆಫ್ ಮೈಂಡ್ ಜಾಸ್ತಿ ಇರ್ತಕ್ಕಂಥದ್ದು ಮಿಥುನ ರಾಶಿಯವ್ರಿಗೆ ತೋರಿಸುತ್ತೆ. ಸ್ವಲ್ಪ ಕನ್ಫ್ಯೂಸಿಂಗ್ ನೇಚರ್ ಜಾಸ್ತಿ ಇರುತ್ತೆ. ಏನು ಮಾಡಬೇಕು, ಹೇಗೆ ಹಿರಿಯರ ಮಾತು ಕೇಳಬೇಕು ಅಥವಾ ನನ್ನ ನಿರ್ಧಾರ ತಗೋಬೇಕು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಇರುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗಿರ್ತಕ್ಕಂಥ ದಿನ. ಬಿಸ್ನೆಸ್ ವಹಿವಾಟುಗಳು ಸ್ವಲ್ಪ ಸಾಧಾರಣದಿಂದ ಕೂಡ್ತಕ್ಕಂಥದ್ದು ಇದೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಚಿಂತನೆಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಆದರೆ ಕೆಲವೊಂದು ಬಾರಿ ನೀವು ಸುಳ್ಳು ಹೇಳ್ತಕ್ಕಂಥ ಅನಿವಾರ್ಯತೆಯೂ ಬರುತ್ತೆ. ಅದರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಂಡು ಏನು ಕಾರ್ಯ ಇದೆ ಅದರ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ದುರ್ಗಾ ದೇವತೆಯನ್ನು ಆರಾಧನೆ ಮಾಡಿ, ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ, ಶುಭವಾಗ್ತದೆ. ಕಟಕ ರಾಶಿಯವ್ರಿಗೆ ನೋಡಿ, ಕಟಕ ರಾಶಿಯವ್ರಿಗೆ ವಾಹನಾದಿಗಳಿಂದ ಸ್ವಲ್ಪ ಎಚ್ಚರ. ಖಂಡಿತವಾಗಿ ಇವತ್ತು ಹೇಳ್ತಿದ್ದೀನಿ. ದಾಂಪತ್ಯದಲ್ಲೂ ಅಷ್ಟೇ ಸಮಸ್ಯೆಗಳನ್ನು ಮಾಡ್ಕೋಬೇಡಿ. ಆದಷ್ಟು ಕೂಡ ಎಚ್ಚರದಿಂದ ಇರ್ತಕ್ಕಂಥದ್ದು ಭಾಳ ಮುಖ್ಯ. ನೀವು ಈ ದಿನ ಕೂಡ ಸಹಿತವಾಗಿ ಉದ್ದಿನ ಕಾಳನ್ನು ದಾನ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಹನುಮಾನ್ ಚಾಲೀಸವನ್ನು ಪಠಣೆ ಮಾಡೋದು ಮರಿಬೇಡಿ, ಅಥವಾ ದುರ್ಗಾ ಕವಚ ಮಂತ್ರಗಳನ್ನು ಹೇಳಿ. ಅನ್ಯತಃ ಕೋಪ, ಕೆಲವೊಂದು ಏನಾದರೂ ಅಹಿತಕರ ಘಟನೆಗಳು ನಡೀತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಎಚ್ಚರಿಕೆ ವಹಿಸ್ಕೊಂಡ್ರೆ ಬಹಳ ಮುಖ್ಯ.
ಸಿಂಹರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು, ಸಿಂಹರಾಶಿಯವರ ಗೇನ್ ಈ ದಿನ ಲಾಭ ಮುಂದುವರಿತಕ್ಕಂಥಿರುತ್ತೆ. ಆದರೆ ನೀವು ಒಂದೇ ಒಂದು ಈ ದಿನ ಎಲ್ಲ ಥರದ ಲಾಭವಿರ್ತದೆ, ಚೆನ್ನಾಗಿರ್ತಕ್ಕಂಥದ್ದು, ವ್ಯಾವಹಾರಿಕವಾಗಿ ಶುಭವಿದೆ. ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಒಂದು ರೀತಿಯಾದಂಥ ಅದ್ಭುತ ಫಲಗಳು ಲಭ್ಯವಾಗುತ್ತೆ. ನೀವು ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ ಪಾರ್ಟ್ನರ್ಸ್ಗೆ ಸ್ವಲ್ಪ ಮಟ್ಟಿಗೆ ಮೋಸ ಮಾಡ್ತಕ್ಕಂಥ ಸನ್ನಿವೇಶ ಮುಂದುವರಿತದೆ. ಅದನ್ನು ಸ್ವಲ್ಪ ಜಾಗರೂಕತೆ ಇಟ್ಕೊಂಡ್ರೆ ವೆರಿ ಗುಡ್. ಇಲ್ಲಾಂದರೆ ಅದು ಗೊತ್ತಾದ ನಂತರ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಬಿ ಕೇರ್ಫುಲ್. ಈ ವಿಚಾರಗಳನ್ನು ಸ್ವಲ್ಪ ತಲೆಯಲ್ಲಿಟ್ಕೊಳ್ಳಿ. ಅದರ್ವೈಸ್ ಈ ದಿನ ಅದ್ಭುತವಾಗಿರ್ತಕ್ಕಂಥ ಶುಭವನ್ನು ಕೊಡುತ್ತೆ. ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು, ಕನ್ಯಾ ರಾಶಿಯವರಿಗೆ ಖಂಡಿತ ಕೆಲಸದಲ್ಲಿ ಉತ್ಕೃಷ್ಟತೆ ಸಿಗುತ್ತೆ. ಹಣಕಾಸಿನ ವಹಿವಾಟುಗಳು ಶುಭವಾಗ್ತದೆ. ವ್ಯಾಪಾರದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಸಾಲ ಮರುಪಾವತಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ನಿಮಗೆ ಸಾಲ ಬರ್ತಾ ಇತ್ತಾ, ಸಾಲದ ವಿಚಾರದಲ್ಲಿ ಏಳಿಗೆಯನ್ನು ಸಾಧಿಸ್ತೀರಾ. ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥದ್ದಿದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡು ಬಂದರೂ ಕೂಡ ಈ ದಿನ ಕನ್ಯಾ ರಾಶಿಯವರಿಗೆ ಶುಭದಾಯಕವಾಗಿರ್ತಕ್ಕಂಥ ದಿನ. ತುಲಾರಾಶಿಯವರ ಫಲಾಫಲ, ಎಗೈನ್ ತುಲಾರಾಶಿಯವರಿಗೆ ನಷ್ಟ. ಸ್ವಲ್ಪ ಮಟ್ಟಿಗೆ ಈ ದಿನ ಹಣಕಾಸು ವಹಿವಾಟುಗಳು ಸ್ವಲ್ಪ ಸಮಸ್ಯೆಯನ್ನು ಕೊಡುತ್ತೆ. ಅಷ್ಟು ಉತ್ತಮತೆ ಇರಲ್ಲ, ನಿಧಾನ ಮಂದಗತಿ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ. ಬಟ್ ಕ್ರಿಯೇಟಿವಿಟಿ ಜಾಸ್ತಿ ಇರುತ್ತೆ. ಆ ಕ್ರಿಯೇಟಿವಿಟಿನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಕೇವಲ ನಾಲೆಡ್ಜಿಂದ ಮಾಡ್ತಕ್ಕಂಥ ಕಾರ್ಯಗಳು ಶುಭದಾಯಕ, ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಅದರ್ವೈಸ್ ಸ್ವಲ್ಪ ಹಿನ್ನಡೆ ತರುತ್ತೆ. ಬಟ್ ಕೆಲಸದಲ್ಲಿ ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತದೆ, ಆಲಸ್ಯ ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ. ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ಬಿಸ್ನೆಸ್ ಮ್ಯಾನ್ಗಳಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು. ವೃಶ್ಚಿಕ ರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು, ವೃಶ್ಚಿಕ ರಾಶಿಯವರು ಅಷ್ಟೇ ವಾಹನಾದಿಗಳಿಂದ ಆಗಿರ್ಬೋದು, ಮನೆಯ ವಿಚಾರದಲ್ಲಾಗಿರ್ಬೋದು, ಅಥವಾ ನಿಮ್ಮ ಯಾವುದೇ ಜಮೀನುಗಳ ವಿಚಾರದಲ್ಲಿ ಅಸಡ್ಡೆತನ ಮಾಡಬೇಡಿ. ಸ್ವಲ್ಪ ಮಟ್ಟಿಗೆ ಮನೆಯಲ್ಲಿ ವಾತಾವರಣ ಒಂದು ಮಾನಸಿಕವಾಗಿರ್ತಕ್ಕಂಥ ಸ್ಥಿತಿಗತಿಗಳು ಉತ್ತಮವಂತೆ ಇರೋದಿಲ್ಲ. ಮನೆಯಲ್ಲೂ ಕೂಡ ಕಿರಿಕಿರಿ ಜಾಸ್ತಿ ಇರತಕ್ಕಂಥ ಸನ್ನಿವೇಶ ಬರುತ್ತೆ. ನೀವೊಂದು ಭೂಮಿ ಖರೀದಿ ಮಾಡ್ತಿದ್ದೀನಿ ಅಂದರೆ ಇವತ್ತು ಸ್ವಲ್ಪ ಎಚ್ಚರಿಕೆಯಿಂದ ವೃಶ್ಚಿಕ ರಾಶಿಯವರು ಮಾಡಿ. ಮೆಂಟಲ್ ಸ್ಟ್ರೆಸ್ ಇರತಕ್ಕಂಥ ದಿನ. ಸಾಧ್ಯವಾದಷ್ಟು ದುರ್ಗಾ ಕವಚ ಮಂತ್ರಗಳನ್ನು ನೀವು ಹೇಳಿ. ವಿದ್ಯಾರ್ಥಿ ವರ್ಗದವ್ರಿಗೆ ಆಗಲಿ, ಬಿಸ್ನೆಸ್ ವರ್ಗದವ್ರಿಗೆ ಆಗಲಿ ಅಷ್ಟು ಉತ್ತಮದನ್ನೆಲ್ಲ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ. ಹಾಗೆ ಧನುರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು, ಖಂಡಿತ ಧನುರಾಶಿಯವರ ಅಗೈನ್ ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿದ್ದರೆ ಅದ್ಭುತವಾಗಿರ್ತಕ್ಕಂಥ ಫಲಗಳಾಗ್ತದೆ. ಲಾಭ ಬರುತ್ತೆ, ಚೆನ್ನಾಗಿರ್ತಕ್ಕಂಥದ್ದು ವ್ಯಾವಹಾರಿಕವಾಗ್ತದೆ. ಸಣ್ಣ ಪ್ರಯಾಣಗಳು ಬರ್ತಕ್ಕಂಥಿರುತ್ತೆ. ಆಕ್ಟಿವ್ನೆಸ್ ತುಂಬ ಜಾಸ್ತಿ ಇರುತ್ತೆ. ಒಟ್ಟಾರೆಯಾಗಿ ಧನುರಾಶಿಯವರಿಗೆ ಶುಭದ ದಿನದಲ್ಲಿ ಒಂದು. ಮಕರ ರಾಶಿಯವರ ಫಲಾಫಲ, ಎಗೈನ್ ಮಕರ ರಾಶಿಯವರು ತಮ್ಮ ಮಾತಿನಿಂದ ಕೆಲವೊಂದು ಅನರ್ಥಗಳಾಗುತ್ತೆ. ಸುಮ್ಮನೆ ಶತ್ರುಗಳನ್ನು ಹುಟ್ಟಾಕೊಳ್ತೀರಾ. ಮಾತಿನ ಮೇಲೆ ಹೆಚ್ಚಿನ ನಿಗಾ ಇಡಿ. ಆಹಾರದಲ್ಲೂ ಅಷ್ಟೇ ಸುಮ್ಮನೆ ಸಿಕ್ಕಿದ್ದೆಲ್ಲ ತಿನ್ನಬೇಡಿ. ಇವತ್ತು ಸ್ವಲ್ಪ ಅನ್ಡೈಜೆಸ್ಟಿವ್ ಅಂದರೆ ಡೈಜೆಷನ್ ಸರಿಯಾಗದಲೇ ಗ್ಯಾಸೈಟಿಸ್ ಬರ್ಬೋದು, ಅಥವಾ ಸ್ವಲ್ಪ ಮೆಂಟಲ್ ಸ್ಟ್ರೆಸ್ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ. ಆದಷ್ಟು ಫುಡ್ ಕಂಟ್ರೋಲ್ ಕೂಡ ಬಹಳ ಮುಖ್ಯವಾಗ್ತದೆ. ತಮ್ಮ ಮಾತಿನ ಮೇಲೆ ನಾನು ಮತ್ತೆ ಹೇಳ್ತಿದ್ದೀನಿ, ನಿಗಾವನ್ನು ಇಡಬೇಕು. ಎರಾವಿರಿ ಮಾತಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಸಮಾಧಾನದ ವಾತಾವರಣ ಇಟ್ಕೊಳ್ಳಿ. ನಾನಾ ರೀತಿಯಾದಂಥ ಚಿಂತೆಗಳು ಈ ದಿನ ಕಾಡ್ತಕ್ಕಂಥದ್ದಿರೋದ್ರಿಂದ ಹನುಮಾನ್ ಚಾಲೀಸವನ್ನು ಈ ದಿನನೂ ಪಠನೆ ಮಾಡೋದು ಒಳ್ಳೆಯದು. ಕುಂಭರಾಶಿಯ ಫಲಾಫಲ, ತುಂಬ ರೋಷಾವೇಶ ಇರ್ತದೆ, ಅಹಂ ಜಾಸ್ತಿ ಇರ್ತಕ್ಕಂಥದ್ದು. ನಾನು ಐ ಆಮ್ ಎ ಕ್ರಿಯೇಟರ್, ಮಾಡ್ಬೋದು ನಾನು. ತುಂಬ ಡ್ರೀಮಿನೆಸ್ಸನ್ನು ಜಾಸ್ತಿ ಬೆಳೆಸ್ಕೋಬೇಡಿ. ದಿನ ವಾಸ್ತವವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ಳಿ. ತುಂಬ ಪೊಸೆಸಿವ್ ನೇಚರ್ ಜಾಸ್ತಿ ಬರುತ್ತೆ. ಯಾವುದೇ ನಿಮ್ಮ ಗರ್ಲ್ಫ್ರೆಂಡ್ ಆಗಿರ್ಬೋದು, ಅಥವಾ ಮನೆಯ ವಿಚಾರದಲ್ಲಾಗಿರ್ಬೋದು, ಯಾವುದೇ ಒಂದು ಪೊಸೆಸಿವ್ನೆಸ್ ಜಾಸ್ತಿ. ನಂದು ನಡಿಬೇಕು, ನಾನು ಹೇಳಿದಾಗ ಆಗಬೇಕು, ಯಾಕೆ ಅವರೊಟ್ಟಿಗೆ ಮಾತಾಡ್ತಿದ್ದೆ, ಯಾಕೆ ಇವರೊಟ್ಟಿಗೆ ಇದನ್ನು ಮಾಡ್ತಿದ್ದೆ, ಎಲ್ಲೋಗಿದ್ದೆ, ಏನು ಎತ್ತ, ಇವೆಲ್ಲ ಜಾಸ್ತಿ ಆಗಿಬಿಡುತ್ತೆ ಕುಂಭರಾಶಿಯವ್ರಿಗೆ. ಅದರ್ವೈಸ್ ಇದನ್ನು ಹೊರತುಪಡಿಸದೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ. ನೀವು ಕೂಡ ಓಂ ರೀಂ ದುರ್ಗಾಯೈ ನಮಃ ಮಂತ್ರವನ್ನು ಜಪವನ್ನು ಮಾಡಿ ಶಾಂತ ಚಿತ್ತವಾಗಿಬಿಡುತ್ತೆ. ಕೊನೆಯದಾಗಿ ಮೀನರಾಶಿ, ಮೀನರಾಶಿಯವ್ರ ಅಗೈನ್ ಸ್ವಲ್ಪ ಸೋಲು ಅನುಭವಿಸ್ತಕ್ಕಂಥದ್ದು ಜಾಸ್ತಿ ಇದೆ. ನಷ್ಟ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ. ಕೆಲವೊಂದು ತಪ್ಪು ನಿರ್ಧಾರಗಳಿಂದ ನಷ್ಟವನ್ನು ಅನುಭವಿಸ್ತೀರಿ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನೀವು ಕೂಡ ಉದ್ದಿನ ಕಾಳನ್ನು ದಾನ ಮಾಡೋದು ಮರಿಬೇಡಿ. ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಕೆಂಪು ದಾಸವಾಳ ಅಥವಾ ಕನಗಲ ಪುಷ್ಪವನ್ನು ಕೊಟ್ಟು ಆರಾಧನೆಯನ್ನು ಮಾಡಿ. ಇದನ್ನು ಸಾಧ್ಯವಾದಷ್ಟು ಜಾಗರೂಕತೆ. ವಾಹನಾದಿಗಳಿಂದ ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಇರುತ್ತೆ. ತಲೆಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶನೂ ಕೂಡ ಜಾರಿ ಬಿದ್ದು ಸನ್ನಿವೇಶ ಬರ್ತದೆ. ಅದರಲ್ಲೂ ಕೂಡ ನಿಮ್ಮ ಬಾತ್ರೂಮಲ್ಲಿ ಜಾರಿ ಬೀಳ್ತಕ್ಕಂಥ ಸನ್ನಿವೇಶ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ, ಉತ್ತಮವಾಗ್ತದೆ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ, ನಮಗೆ ಪದೇ ಪದೇ ಕೆಲಸದಲ್ಲಿ ಭಯದ ವಾತಾವರಣ ಇದೆ. ಕೆಲಸ ಯಾವಾಗ ಹೋಗುತ್ತೋ ಗುರುಗಳೇ ಗೊತ್ತಿಲ್ಲ, ಅಥವಾ
ನನ್ನ ಕೆಲಸ ಒಂದೇ ಸಮ ಇದೆ, ಸಂಬಳ ರೈಸ್ ಆಗಲಿಲ್ಲ, ನಾನೊಂದು ಒಳ್ಳೆ ಡೆಸ್ಟಿನಿಗೆ ಹೋಗಲಿಲ್ಲ, ಅಂದರೆ ನನ್ನ ಒಂದು ಹುದ್ದೆ ಬದಲಾವಣೆ, ಅಟ್ಲೀಸ್ಟ್ ನನ್ನ ಒಂದು ಅಥಾರಿಟಿ ಏನು ಸಿಗಲೇ ಇಲ್ಲ ಗುರುಗಳೇ ಅಂತಕ್ಕಂಥವ್ರು ನೋಡಿ, ಇದನ್ನು ಭಾಳ ವಿಶೇಷವಾಗಿ ಒಂದು ಪಲಾವ್ ಎಲೆಯನ್ನು ತಗೊಳ್ಳಿ. ಗುರುವಾರ ಇವತ್ತು ಭಾಳ ವಿಶೇಷವಾಗಿ ಮಾಡ್ಬೋದು. ಅರಿಶಿಣವನ್ನು ಗಂಗಾಜಲದಲ್ಲಿ ಕಲಿಸ್ಕೊಂಡು ಒಂದು ಯಾವುದಾದ್ರೂ ದಾಳಿಂಬೆ ಕಡ್ಡಿ ಅಥವಾ ತುಳಸಿ ಕಡ್ಡಿಯ ಸಹಾಯದಿಂದ ಅಥವಾ ಅನಾಮಿಕ ಬೆರಳಿನಿಂದ ಆ ಓಂ ಗಂ ಗಣಪತಯೇ ನಮಃ ಅಂತ ಬರೀರಿ. ಓಂ ಗಂ ಗಣಪತಯೇ ನಮಃ ಎಲೆಯ ಮೇಲೆ ಬರೆದು ಆ ದಿನ ಪೂಜಾ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡಿ, ತದನಂತರ ನೀವು ಆಫೀಸ್ಗೆ ಹೋಗ್ತಕ್ಕಂಥ ಬ್ಯಾಗಲ್ಲಿ ಇಟ್ಕೊಳ್ಳಿ. ಅದನ್ನು ಪ್ರತಿ ತಿಂಗಳಿಗೊಮ್ಮೆ ಅದನ್ನು ಬದಲಾವಣೆ ಮಾಡಿ. ಗುರುವಾರಗಳದ್ದು ಇನ್ನೊಂದು ಯಾವ ತಿಂಗಳು ಬರುತ್ತೆ ಗುರುವಾರ ನೋಡಿಕೊಂಡು ಅದನ್ನು ಬದಲಾವಣೆ ಮಾಡಿ ಬನ್ನಿ. ಖಂಡಿತ ನಿಮ್ಮ ಜಾಬಿನಲ್ಲಿ ಈ ಫ್ಲಕ್ಚುಯೇಟ್ ಆಗ್ತಕ್ಕಂಥದ್ದು, ಭಯ ವಾತಾವರಣ ಇರತಕ್ಕಂಥದ್ದು, ಅಯ್ಯೋ ಕೆಲಸ ಹೋಗುತ್ತೆ ಅಂತಕ್ಕಂಥವ್ರಿಗೆ ಒಂದು ಸ್ಟೆಬಿಲಿಟಿ ಸಿಗುತ್ತೆ. ಖಂಡಿತವಾಗಿ ಶುಭವಾಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.